ಚನ್ನಗಿರಿ ತಾಲೂಕಿನಾದ್ಯಂತ ಶುಕ್ರವಾರ ಬೆಳಗ್ಗೆ 5 ಗಂಟೆಯಿಂದ ಆರಂಭವಾದ ಭಾರೀ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಮಳೆಯಿಂದಾಗಿ ಕೆರೆಕಟ್ಟೆಗಳು ತುಂಬಿ ಕೋಡಿ ಬಿದ್ದಿದ್ದು, ರಸ್ತೆಗಳ ಮೇಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಳೆಯಿಂದಾಗಿ ಅಡಿಕೆ ತೋಟಗಳು ಜಲಾವೃತಗೊಂಡಿದ್ದರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಯಿತು. ತಾಲೂಕಿನ ನಲ್ಲೂರು, ಹಿರೇಮಳಲಿ, ಚೆನ್ನಾಪುರ, ಮಾವಿನಕಟ್ಟೆ, ಬೈರನಹಳ್ಳಿ, ಪಾಂಡೋಮಟ್ಟಿ ಸೇರಿದಂತೆ ಸಾಕಷ್ಟು ಕಡೆ ಹಸ್ತೆ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ನೋಡ್ರಿ, ಇದು ತೋಟ ಎಲ್ಲ ಮುಳುಗಿರೋದು ನೋಡ್ರಿ. ಇಲ್ಲಿ ಅದೇ ಈಗ ಆಗಲಿ ವಿಡಿಯೋ ತೆಗ್ದಿದ್ದಲ್ಲ ಕೆರೆ, ಇಲ್ಲಿ ನೋಡ್ರಿ, ಇಲ್ಲಿ ಹೊಲ ಗದ್ದೆ ಎಲ್ಲ ಮುಳುಗಿರೋದು ನೋಡ್ರಿ. ಎಲ್ಲಿ ತನಕ ಮುಳುಗಿದ್ ನೋಡ್ರಿ ತೋಟದಾಗ ಎಲ್ಲ ನೀರು ನುಗ್ಗಿದಾಗ ಅಲ್ಲಿ ನೀರು ಕಟ್ಕೊಂಡು ಅಲ್ಲಿ ಪಂಚಾಯತಿಗೆಲ್ಲ ಹೇಳಿ ಸಾಕಾದ್ ನೋಡ್ರಿ. ಇಲ್ಲಿ ಎಷ್ಟು ಸಾಕ ನೀರು ನುಗ್ತಾಯಿದ್ದು ನೋಡ್ರಿ. ಇಲ್ಲಿ ಎಲ್ಲ ತೋಟ ಎಲ್ಲ ಮುಳುಗಡೆ ಆಗಿತ್ತು. ಇವ್ರು ಒಂಚೂರು ಗಮನಕ್ಕೆ ತಗೊಂತ ಇಲ್ಲ. ಪಂಚಾಯತಿಯರಾಗಲಿ, ಮೆಂಬರ್ ಆಗಲಿ, ಯಾರೇ ಆಗಲಿ, ಹೆಚ್ಚಿಗೆ 3-4 ವರ್ಷದಿಂದ ಹೇಳ್ತಾ ಇದ್ದೀವಿ. ನೀರು ನೋಡ್ರಿ, ಇಲ್ಲಿ ಕೆರೆ, ಇಲ್ಲೇ ಒಂದು ಕೆರೆ ಆಗಿತ್ತು ಇದು. ಒಂಚೂರು ಶಾಸಕರು ಗಮನಕ್ಕೆ ತಗೊಂಡು ಇದು ಕೆಲಸ ಮಾಡ್ಬೇಕು. ಹಿರೇಮಳಿ ಗ್ರಾಮ ಇದು. ಒಂಚೂರು ನೋಡ್ರಿ, ಇದು ನೋಡ್ರಿ, ಈ ಕೆರೆಯನ್ನು ತುಂಬಿ ಬರ್ತಾ ಇರೋದು ನೋಡ್ರಿ. ಆ ಕಡೆ ಎಲ್ಲ ಎಷ್ಟು ಕೆರೆಯಿಂದ ಕೆರೆಗೆ ಹೇಗಾಗಿತ್ತು ಇದು. ಕೆರೆ ಇರೋದು ಅಲ್ಲಿ ಇನ್ನೂ ಆ ಕಡೆ ನೋಡ್ರಿ. ಇಲ್ಲಿ ಎಷ್ಟು ಸಗನ್ ಹಾಳಾಗಿತ್ತು ನೋಡ್ರಿ. ಇಲ್ಲಿ ಮಳೆ ಬಂದು ಇವ್ರು ಗಮನಕ್ಕೆ ಅಲ್ಲಿ ನೀರು ಹೋಗ್ತಾ ಇಲ್ಲ. ಅಲ್ಲಿ ಫ್ರಂಟ್ ಕೋಡಿನೇ ಜಾಮ್ ಆಗೈತೆ. ಕೋಡಿ ಮುಚ್ಕೊಂಡು ಇವರು ಊರು ಬಡ್ಡೆಗಿರೋದು ಕೆರೆ ಇದು. ನಾವು ಮಾಡ್ರಿ ಅಂತ ಹೇಳಿದ ಕಸ ಕಡ್ಡಿ ಮುಚ್ಕೊಂಡು ಎಲ್ಲ ಪೈಪೆಲ್ಲ ಜಾಮೆ ಆಗಿದ್ದಾವೆ. ಒಂದು ಪೈಪ್ನಾಗ ನೀರು ಹೋಗ್ತಾ ಇಲ್ಲ. ಅಲ್ಲಿ ಅಷ್ಟು ಹೇಳಿದ್ರು ಒಂಚೂರು ಗಮನಕ್ಕೆ ತಗೊಂತ ಇಲ್ಲ ಯಾರೂ ಸಹ. ಹೆಚ್ಚು ಕಮ್ಮಿ ಇದು ಇಡೀ 5-6 ವರ್ಷದಿಂದ ಹೇಳ್ತಾರದು ಇದು.